ವರ್ಷದಂತೆ ಏನು ನಾವು ಆರ್ ಸಿ ಬಿ ಫ್ಯಾನ್ಸ್ ಆಗಿ ಈ ಸಲ ಕಪ್ ನಮ್ಮದೇ ಈ ಸಲ ಕಪ್ ನಮ್ಮದೇ ಅಂತೇಳಿ ಬರೀ ಘೋಷವಾಕ್ಯನೇ ಆಯಿತು. ಆರ್ ಸಿ ಬಿ ಫ್ರಾಂಚೈಸಿ ಏನೈತೆ, ಆರ್ ಸಿ ಬಿ ಫ್ರಾಂಚೈಸಿ ಉತ್ತಮ ಆಟಗಾರರನ್ನ ಖರೀದಿ ಮಾಡುವಲ್ಲಿ ಈ ವರ್ಷವೂ ಸುಧಾ ವಿಫಲ ಆಗೈತೆ. ಉದಾಹರಣೆಗೆ ಈಗ ಎ ಬಿ ಡಿ ವಿಲಿಯರ್ಸ್ ಹೋದ ನಂತರ ಪಡಿಕಲ್ ಅವರು ಇರ್ಬೋದು, ಮಗದೊಬ್ಬರು ಈಗ ಈ ಸಲ ಖರೀದಿ ಮಾಡಿರುವಂಥದ್ದು ಕಳಪೆ ಆಟಗಾರರು. ಆದ್ದರಿಂದ ಈಗ ನಾವು ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ನಾವು ನಿರ್ಧಾರ ಮಾಡಿದ್ದೀವಿ, ಆರ್ ಸಿ ಬಿ ಇದು ಏನೈತೆ ಈ ಫ್ರಾಂಚೈಸಿ ಬೇಡ. ಆರ್ ಸಿ ಬಿ ಫ್ರಾಂಚೈಸಿನ ನಾವೇ ಆರ್ ಸಿ ಬಿ ಫ್ಯಾನ್ಸೇ ನಾವು ಮಾಡ್ಕೋತೀವಿ. ಬರೀ 10 ಲಕ್ಷ ಜನ ಒಬ್ಬ 10,000 ಹಾಕಿದ್ರು ಈ ಆರ್ ಸಿ ಬಿ ಫ್ರಾಂಚೈಸಿನ ಮಾಡ್ಬೋದು. ಕರ್ನಾಟಕದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಮಿನಿಮಮ್ 1.5 ಇಂದ 2 ಕೋಟಿ ಜನ ಫ್ಯಾನ್ಸ್ ಇದ್ದಾರೆ. ಬರೀ 10 ಲಕ್ಷ ಜನ ಒಬ್ಬ 10,000 ಹಾಕಿದ್ರು ಮಿನಿಮಮ್ಮು ಇದನ್ನು ಈ ಫ್ರಾಂಚೈಸಿನ ಮಾಡ್ಕೋಬೋದು. ಈ ಮಳವಳ್ಳಿ ಫ್ರಾಂಚೈಸಿ ಪರನ ಮಾತಾಡ್ತಾ ಇದ್ದೀವಿ. ಆದ್ದರಿಂದ ದಯವಿಟ್ಟು ಈ ಆರ್ ಸಿ ಬಿ ಫ್ರಾಂಚೈಸಿನ ಕಿತ್ತಾಕಿ ನಮ್ಗೆ ಅವಕಾಶ ಕೊಡಿ. ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ತುಂಬ ಬೇಸರ ಆಗೈತೆ. ಹೌದು, ಮ್ಯಾನೇಜ್ಮೆಂಟಿಂದ ನಮ್ಗೆ ತುಂಬ ಬೇಸರ ಆಗೈತೆ. ಪ್ರತಿ ವರ್ಷವೂ ಇದೇ ಕತೆ ಆಗೈತೆ. ಈ ಸಲ ಕಪ್ ನಮ್ದೇ ಬರೀ ಸ್ಲೋಗನ್ ಅಷ್ಟೇ. ಮುಂದೆ ಏನೈತೆ 2 ಮ್ಯಾಚ್ 3 ಮ್ಯಾಚ್ ಇವರು ಫಿಕ್ಸ್ ಆಗಿ ಸೋಲ್ತಾರೆ. ಈ ಮ್ಯಾನೇಜ್ಮೆಂಟಿಂದ ಅಂತ ತಾಕತ್ತಿರುವಂಥ ಆಟಗಾರರು ಒಬ್ಬರು ಇಲ್ಲ. ಈಗ ತಗೊಂಡಿರುವಂಥದ್ರಲ್ಲಿ ಸೋಲ್ತಾರೆ. ಸೋಲ್ತಂತ ನಂತರದಲ್ಲಿ ಪುನಃ ಮುಂದಿನ ವರ್ಷ ಕಪ್ ನಮ್ಮದೇ ಅನ್ನುವಂಥದ್ದು ನಮ್ಮದು ಸ್ಲೋಗನ್ ಆಗ್ಬಿಡೈತೆ. ಈಗಾಗಲೇ 14 ವರ್ಷ ಈಗೆಲ್ಲ ನಾವು ಫ್ಯಾನ್ಸ್ ಅನುಭವಿಸಿದ್ವಿ. ಇದನ್ನು ಬಿಟ್ಟು ದಯವಿಟ್ಟು ಈಗ ಹೊಸದಾಗಿ ನಮಗೆ ಏನು ನನ್ನ ಫ್ಯಾನ್ಸ್ಗೆ ಮ್ಯಾನೇಜ್ಮೆಂಟ್ ಕೊಡಿ ಅಂತೇಳಿ ನಾವು ಆರ್ ಸಿ ಬಿ ಅವ್ರ ಹತ್ರ ಕೇಳ್ಕೊತಾ ಇದ್ದೀವಿ. ಯಾವುದೂ ಅಸಾಧ್ಯ ಅಲ್ಲ. ಯಾವುದೇ ತಂಡ ನಾವೇ ಮಾಡ್ತೀವಿ. ತಂಡ ನಾವೇ ಮಾಡ್ಕೊಂಡು ಒಳ್ಳೊಳ್ಳೆ ತಂಡಗಾರರು ಈಗ ಕೆ ಎಲ್ ರಾವ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಆಡ್ತವ್ರೆ. ಕರ್ನಾಟಕ ತಂಡನೇ ಇಲ್ಲ. ಕೆ ಎಲ್ ರಾವ್ ಅಂತ ಆಟಗಾರರನ್ನ ಕೈ ಬಿಟ್ಟವ್ರು ಅಂತಂದರೆ ಇವ್ರು ತಗೊಳಕ್ಕಾಗಿಲ್ಲ ಅಂತಂದರೆ 10 ಕೋಟಿ ಕೊಟ್ಟು 15 ಕೋಟಿ ಡಮ್ಮಿ ತಗೊಂಡವ್ರೆ. 15 ಮ್ಯಾಚಲ್ಲಿ 3 ಮ್ಯಾಚ್ ಆಡೋವಂಥವನ್ನ 1 ಮ್ಯಾಚ್ ಆಡೋವಂಥ 2 ಮ್ಯಾಚ್ ತಗೊಂಡ್ರಿ ಇವರು. ಎಲ್ಲಿ ಬಂತು? ನಿಜವಾದ ಆಟಗಾರರಿಗೆ ಬೆಲೆ ಸಿಗಬೇಕು. ಅದರಿಂದ ನಾವು ಈ ಫ್ರಾಂಚೈಸಿನ ನಾವು ತಗೊಳಕ್ಕೆ ಅಂತೇಳಿ ಆರ್ ಸಿ ಬಿ ಫ್ರಾಂಚೈಸಿ ನಾವು ತಗೊಳಕ್ಕೆ ಮಳವಳ್ಳಿ ಆರ್ ಸಿ ಬಿ ಫ್ಯಾನ್ಸ್ ಅವ್ರ ಪರ ನಾವು ಮಾತಾಡ್ತಿದ್ವಿ ಅಷ್ಟೇ. ಹೌದು, ನಾವು ಈಗಲೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಟ್ರೆಂಡ್ ಮಾಡಿದ್ದೀವಿ ಮಳವಳ್ಳಿ ಫ್ಯಾನ್ಸ್ ಪೇಜ್ ಅಂತೇಳಿ. ಆ ನೇತೃತ್ವನ ನಾವು ವಹಿಸ್ಕೊಂಡು ಅದಕ್ಕೆ ನಾವು ಸಿದ್ಧರಿದ್ದೀವಿ. ಎಲ್ಲ ಕೈ ಜೋಡಿಸಿ ಆರ್ ಸಿ ಬಿ ಏನು ಫ್ಯಾನ್ಸ್ ಇದ್ದಾರೆ ಬರೀ 10 ಲಕ್ಷ ಹೇಳ್ತಿರೋದು. ನಾನು 1.5 ಕೋಟಿ 2 ಕೋಟಿ ಅಭಿಮಾನಿಯವರೇ, ಹೊರ ದೇಶದ ಅಭಿಮಾನಿಗಳು, ಹೊರ ರಾಜ್ಯಗಳ ಅಭಿಮಾನಿಗಳವರೇ ಆರ್ ಸಿ ಬಿಗೆ. ಬರೀ 5,000 ಹಾಕಿದ್ರು 20 ಲಕ್ಷ ಜನನಲ್ಲಿ, ಬರೀ 5,000 ಹಾಕಿದ್ರೆ 20 ಲಕ್ಷ ಜನ ಆದರೂ ನಮಗೆ ಆ ಫ್ರಾಂಚೈಸಿನ ಖರೀದಿ ಮಾಡುವಂಥ ತಾಕತ್ತು ನಮ್ಗೆ ಐತೆ. ಅದರಿಂದ ದಯವಿಟ್ಟು ಆರ್ ಸಿ ಬಿನ ಈಗ ಏನು ತಗೊಂಡಿರುವಂಥದ್ದು ತುಂಬ ತಪ್ಪು ಮಾಡಿದಿರಿ. ಅಲ್ಲಿ ವಿರಾಟ್ ಕೊಹ್ಲಿ ಒಬ್ಬರು ಬಿಟ್ಟರೆ ಇನ್ಯಾರು ಅಲ್ಲಿ ಸರಿಯಾಗಿ ಆಡುವಂಥ ಆಟಗಾರ ಯಾರೂ ಇಲ್ಲ. ಅದರಿಂದ ಆ ಫ್ರಾಂಚೈಸಿ ಬಗ್ಗೆ ನಮ್ಮದು ಆಕ್ಷೇಪ ಐತೆ. ಹೆಸರು ವಿನೋಬಾ ಅಂತೇಳಿ. ವರ್ಷಗಳಿಂದ ಕಾಲ ಆರ್ ಸಿ ಬಿ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ರಿ. ಈ ವರ್ಷ ಭಾರಿ ನಿರೀಕ್ಷೆ ಇತ್ತು, ಒಂದು ಸ್ಟ್ರಾಂಗೆಸ್ಟ್ ಟೀಮ್ ಕಟ್ತಾರೆ, ಚೆನ್ನಾಗಿ ಆಡಿರೋ ಪ್ಲೇಯರ್ಗಳನ್ನ ರಿಟೈನ್ ಮಾಡ್ತಾರೆ ಅಂತ. ಈ ಆಕ್ಷನ್ ನೋಡಿದಾಗ ಏನು ಅನಿಸ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ? ಆಕ್ಷನ್ ನೋಡಿದ್ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಅಂದರೆ ತುಂಬ ಬೇಜಾರಾಯ್ತಾ ಇದೆ. ಈ ಅವಕಾಶಗಳಿದ್ದು ನಮ್ಮ ಪ್ಲೇಯರ್ಸ್ಗಳನ್ನ ತಗೊಂಡಿಲ್ಲ, ಯಾರ್ಯಾರನ್ನ ಹೊರಗಡೆಯಿಂದ ತಗೊಂಡು ಯಾವುದೂ ಪ್ರಯೋಜನ ಇಲ್ಲ ಅಂತ ಅನಿಸ್ತಾ ಇದೆ. ಇಷ್ಟು ವರ್ಷ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದ ಪ್ಲೇಯರ್ಸ್ಗಳನ್ನ ತಗೊಳ್ಳಿಲ್ಲ, ಇದ್ದವ್ರನ್ನೂ ಬಿಟ್ಟಿದ್ದಾರೆ. ಉಳಿಸ್ಕೊಳ್ಳೋ ಅವಕಾಶ ಇದ್ದು ಅದನ್ನೂ ಮಾಡಲಿಲ್ಲ, ಅದನ್ನೂ ಬಿಟ್ಟಿದ್ದಾರೆ. ಇವಾಗ ಅಭಿಮಾನಿಗಳೆಲ್ಲ ಸೇರಿ ನಾವೇ ತಗೊಳ್ಳುವ, ನಾವೇ ಮಾಡುವ ಅಂತ ಮಳವಳ್ಳಿಯವರೆಲ್ಲ ಸ್ವಲ್ಪ ಧ್ವನಿ ಎತ್ತಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಅದೇ ತುಂಬ ಒಳ್ಳೇದು ಅನಿಸುತ್ತೆ. ಇವ್ರಿಗೆ ಬಿಟ್ಟು ಇವರು ಕರೆಕ್ಟಾಗಿ ತಗೊಳ್ಳಿಲ್ಲ, ಮಾಡಲಿಲ್ಲ, ಒಂದೊಳ್ಳೆ ಟೀಮ್ ಮಾಡೋಕ್ಕಾಗಿಲ್ಲ ಅಂತಂದಮೇಲೆ ಮ್ಯಾನೇಜ್ಮೆಂಟ್ ಅಂತ ಇದ್ದು ವೇಸ್ಟು. ಅದಕ್ಕೋಸ್ಕರ ಇವಾಗ ಅವರು 10 ಲಕ್ಷ ಅಭಿಮಾನಿಗಳು ಅಂತ ಹೇಳಿದ್ದಾರೆ. 10 ಲಕ್ಷ ಇಲ್ಲಿ ನಮ್ಮ ಲೆಕ್ಕದ ಪ್ರಕಾರ ಇನ್ನೂ ತುಂಬ ಜನ ಇದ್ದಾರೆ. ಎಲ್ಲರೂ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಎಲ್ಲರೂ ದುಡ್ಡು ಹಾಕಿ ನಾವೇ ಮಾಡ್ತೀವಿ ಅಂತ ಅಂದ್ರೂ ಇದಕ್ಕಿಂತ ಇನ್ನೂ ಒಳ್ಳೆ ಟೀಮ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈಗ ನಾವು ಅಂದ್ಕೊಂಡಿರೋ ಪ್ರಕಾರ ಇರೋ ಟೀಮು ಯಾವುದೇ ಕಾರಣಕ್ಕೂ ಯಾವ ಕಪ್ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ನಮಗೆ ಗೊತ್ತಿರೋ ಪ್ರಕಾರ. ಯಾಕೆಂದರೆ ಇಲ್ಲಿ ತನಕ ಈ ಪ್ಲೇಯರ್ಗಳನ್ನೇ ಬಿಟ್ಟಿದ್ರು, ಚೆನ್ನಾಗಿ ಆಡಿರೋರನ್ನೇ ಬಿಟ್ಟಿದ್ದಾರೆ. ಈಗ ವಿಲ್ ಜಾಕ್ಸ್ ಆಡಿದ್ರು ಅವ್ರನ್ನೂ ಬಿಟ್ಟಿದ್ದಾರೆ. ಮ್ಯಾಕ್ಸ್ವೆಲ್ ಬಿಟ್ಟಿದ್ದಾರೆ. ಸಿರಾಜ್ ಒಳ್ಳೆ ಬೌಲರು. ನಮಗೆ ಇವಾಗ ಅವಶ್ಯಕತೆ ಇರೋದು ಡೆತ್ ಓವರ್ ಆಗೋ ಬೌಲರ್ಗಳನ್ನೂ ಬಿಟ್ಟಿದ್ದಾರೆ. ಈಗ ಭೂಮಿ ತಾಂಡಿದ್ರೆ ಅನ್ನೋದು ಒಂದೇ ಖುಷಿ ಟೀಮ್ಗೆಲ್ಲ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಬೌಲರ್ಗಳಿಲ್ಲ, ಬ್ಯಾಟ್ಸ್ಮನ್ಗಳಿಲ್ಲ, ಮಿಡಲ್ ಆರ್ಡರ್ಗಳಿಲ್ಲ, ಇವೆಲ್ಲ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಇಲ್ದಿರೋ ಕಾರಣಕ್ಕೆ ನಮ್ಮ ಟೀಮ್ ನಮಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ಅವಾಗಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ವರ್ಷ ಸೋತ ಮೇಲೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಇನ್ಮೇಲೂ ಮಾಡ್ತೀವಿ, ಈಗಲೂ ಮಾಡ್ತೀವಿ ಅಂತ ಅನ್ಬೇಕು. ಆದರೆ ಇವ್ರ ಮ್ಯಾನೇಜ್ಮೆಂಟ್ ನೋಡಿದ್ರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆ ಇಲ್ಲ, ಫ್ಯಾನ್ಸ್ಗಳನ್ನು ಮ್ಯಾನೇಜ್ಮೆಂಟ್ ಮಾಡಬೇಕು. ಈಗ ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಏನಕ್ಕೆ ಇಡ್ತಾರೆ? ಇಷ್ಟೆಲ್ಲ ಮಾಡಿದ್ಮೇಲೆ ಇವರು ಒಂದು ಟೀಮ್ ತಗೊಳಕ್ಕೆ ಬರಲಿಲ್ಲ ಅಂದಮೇಲೆ, ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ತಗೊಳಕ್ಕೆ ಬರಲಿಲ್ಲ ಅಂದಮೇಲೆ, ಇವರಿಗೆ ಒಬ್ಬ ಬೌಲರ್ಗಳ ಆಯ್ಕೆ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದಮೇಲೆ ಏನಕ್ಕೆ ತಗೋತಾರೆ? ಏನಕ್ಕೆ ಇಷ್ಟಪಡ್ತಾರೆ? ಕರ್ನಾಟಕ ಪ್ಲೇಯರ್ಸ್ನ ಇವರು ಎಷ್ಟು ಆರಾಮಾಗಿ ಬಿಡ್ತಾ ಇದ್ದಾರೆ ಅಂದರೆ, ಅವ್ರು ಬೇಕೇ ಬೇಕು, ಬೇಡವೇ ಬೇಡ, ಆದ್ರೆ ಬಿಟ್ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಇವರು
ಸರಿ ಇಲ್ಲ, ಇವ್ರ ಮ್ಯಾನೇಜ್ಮೆಂಟೇ ಸರಿ ಇಲ್ಲ, ನಮ್ಗೆ ಇಷ್ಟನೇ ಆಯ್ತಲ್ಲ. ಇವ್ರ ಮ್ಯಾನೇಜ್ಮೆಂಟ್ ಬಿಟ್ಟು ನಾವು ಇವಾಗ ಅಭಿಮಾನಿಗಳೇನಿದ್ದೀವಿ, ಫ್ಯಾನ್ಸ್ಗಳೇನಿದ್ದೀವಿ, ನಾವೇನು ಡಿಸೈಡ್ ಮಾಡ್ತಿದ್ದೀವಿ, ಮುಲಾಜಿಲ್ದೆ ಆಗ್ತೀವಿ. ಎಲ್ಲೆಲ್ಲೋ ಹೋಗ್ಬಿಡ್ತದೆ ದುಡ್ಡು, ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀವಿ, ಏನೇನಕ್ಕೂ ವೇಸ್ಟ್ ಮಾಡ್ಬಿಡ್ತೀವಿ, ಕುಡಿದು ತಿಂದು ಹಾಳು ಮಾಡ್ಬಿಡ್ತಾರೆ ಜನ. ಇವತ್ತು ಇದಕ್ಕೆ ನಿಮ್ದೆ ಕಪ್ಪು ನಿಮ್ದೇನೋ ಅಭಿಯಾನದಲ್ಲಿ ಹೋಗ್ತೀರಿ. ಮುಲಾಜಿಲ್ದೇನೆ ಬೇಕು ಅಂದರೆ ನಮ್ಗೊಂದು ಚಾನ್ಸ್ ಕೊಡಲಿ. ಚಾನ್ಸ್ ಕೊಟ್ಟರೆ ನಾವು ಅದನ್ನು ತೋರಿಸ್ತೀವಿ, ಪ್ರೂವ್ ಮಾಡ್ತೀವಿ. ಇವರು ಈ ಮ್ಯಾನೇಜ್ಮೆಂಟ್ ಮಾಡಿ ಪ್ಲೇಯರ್ಸ್ಗಳು ತಗೊಂಡು ಇಲ್ಲಿ ತನಕ ಬಂದವ್ರೆ, ಅದಕ್ಕಿಂತ ಇನ್ನೂ ಮುಂದೆ ಹೋಗೋರು ಟ್ರೈ ಮಾಡ್ತೀವಿ. ಪ್ಲೇಯರ್ಗಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಫ್ಯಾನ್ಸ್ ನಾಲೆಡ್ಜು ಮ್ಯಾನೇಜ್ಮೆಂಟ್ಗೆ ಇಲ್ವಾ ಅಂತ ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಆ ಥರ ನಾಲೆಡ್ಜ್ ಇದ್ದಿದ್ರೆ, ಆ ಥರ ಅವ್ರಿಗೆ ಥಿಂಕಿಂಗ್ ಕೆಪಾಸಿಟಿ ಇದ್ದಿದ್ರೆ ಎಂತೆಂಥ ಪ್ಲೇಯರ್ಗಳನ್ನ ಬಿಟ್ಟರು, ಎಂಥ ಪ್ಲೇಯರ್ಗಳನ್ನ ತಗೋಬೋದಿತ್ತು, ಆ ಅವಕಾಶನೂ ಬಿಟ್ಕೊಟ್ಟಿದ್ದಾರೆ. ಹಿಂಗಂದ್ಮೇಲೆ ಅವ್ರ ಮೇಲೆ ನಂಬಿಕೆ ಹೇಗೆ ಇಡೋಕ್ಕಾಯ್ತದೆ? ನಂಬಿಕೆ ಇಲ್ಲ ನಮ್ಗೆ ಅವ್ರ ಮೇಲೆ. ಈ ಅಭಿಯಾನದಲ್ಲಿ ಓನರ್ಶಿಪ್ ಅಭಿಯಾನದಲ್ಲಿ ಫ್ಯಾನ್ಸ್ ಓನರ್ಶಿಪ್ ಅಭಿಯಾನ ನೀವು ಕೈ ಜೋಡಿಸ್ತೀರಾ? ಇವತ್ತರ ಎರಡನೇ ಮಾತೇ ಇಲ್ಲ. ನೀವು ಶೇರ್ ಆಗಿ ರೆಡಿ ಇದ್ದೀವಿ. ಯಾರಾದರೂ ನಮ್ಮ ಕಡೆ ಮಾತಾಡೋಕ್ಕೆ ಬನ್ನಿ, ಹೋಗುವ, ನುಗ್ಗುವ, ಮಾತಾಡುವ ಅಂದರೆ ನಾವು ಮುಂದೆನೇ ಇರ್ತೀವಿ. ಯಾವಾಗಲೂ ಎಲ್ಲ ಅಭಿಮಾನಿಗಳು ಸೇರಿ ಒಂದು ಟೀಮ್ ಖರೀದಿ ಮಾಡ್ತೀರಿ? ಮಾಡ್ತೀವಿ. ಚಾನ್ಸ್ ಕೊಟ್ಟರೆ ಮಾಡ್ತೀವಿ. ಚಾನ್ಸ್ ಕೊಡ್ಬೇಕಲ್ಲ. ಈಗ ಇವರು ದುಡ್ಡುಗೋಸ್ಕರ ದುಡ್ಡು ತಿನ್ಕೊಂಡು ಪ್ಲೇಯರ್ಗಳು ಕರ್ಕೊಳ್ಳಿಲ್ಲ ಕರೆಕ್ಟಾಗಿ, ಒಂದು ಪ್ಲೇಯರ್ ಕರ್ಕೊಳಕ್ಕೆ ಬರಲಿಲ್ಲ, ದುಡ್ಡು ಉಳಿಸ್ಕೊಂಡು ಇದ್ದು ತಗೊಳ್ಳೋ ಕೆಪಾಸಿಟಿದು ತಗೊಳ್ಳಿಲ್ಲ ಅಂದಮೇಲೆ ಏನು ಪ್ರಯೋಜನ? ನಾವು ಮುನ್ನುಗ್ತೀವಿ, ನಮ್ಗೆ ಚಾನ್ಸ್ ಕೊಡಲಿ. ಚಾನ್ಸ್ ಟೀಮ್ ಕಟ್ಟಕ್ಕೆ ರೆಡಿ ಇದೀರಿ? ಮುಲಾಜಿ ಇಲ್ಲ. ನಿಮ್ಮ ಹೆಸರು? ಅವಿನ್ ಕುಮಾರ್ ಅಂತ.